ರಾಮಾಯಣ ಅಧ್ಯಾಯ 3 ಅರಣ್ಯಕಾಂಡದ ಆರಂಭ. ರಾಮ, ಸೀತಾ ಮತ್ತು ಲಕ್ಷ್ಮಣರು ಅಯೋಧ್ಯೆಯನ್ನು ತೊರೆದು ಅರಣ್ಯ ಜೀವನವನ್ನು ಆರಂಭಿಸಿದ ನಂತರ ಅವರ ಜೀವನದಲ್ಲಿ ಅನೇಕ ಮಹತ್ವದ ಘಟನೆಗಳು ನಡೆಯುತ್ತವೆ. ಅಧ್ಯಾಯ 3 ಮುಖ್ಯವಾಗಿ ಅರಣ್ಯಕಾಂಡದ ಆರಂಭವನ್ನು ವಿವರಿಸುತ್ತದೆ. ಈ ಭಾಗದಲ್ಲಿ ಅವರ ಧರ್ಮನಿಷ್ಠೆ, ಶಾಂತಿ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸುವ ಗುಣಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಅರಣ್ಯದಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣರು ಮೃದುವಾದ ಜೀವನವನ್ನು ನಡೆಸುತ್ತಾರೆ. ಅವರು ಋಷಿಗಳ ಆಶ್ರಮಗಳಿಗೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಅರಣ್ಯವು ಸುಂದರವಾದ ಪ್ರಕೃತಿಯಿಂದ ಕೂಡಿದ್ದು, ನದಿಗಳು, ಹಸಿರು ಮರಗಳು ಮತ್ತು ಪ್ರಾಣಿಗಳಿಂದ ರಾಣಿಗಳಿಂದ ತುಂಬಿರುತ್ತದೆ. ಆದರೆ ಈ ಸುಂದರತೆಯ ಹಿಂದೆ ಅಪಾಯವೂ ಅಡಗಿದೆ. ರಾಕ್ಷಸರ ಹಾವಳಿ ಅರಣ್ಯದಲ್ಲಿ ಹೆಚ್ಚಾಗಿ ಇರುತ್ತದೆ. ಒಂದು ದಿನ ಶೂರ್ಪಣಖ ಎಂಬ ರಾಕ್ಷಸಿ ರಾಮನನ್ನು ನೋಡುತ್ತಾಳೆ. ರಾಮನ ಸೌಂದರ್ಯ ಮತ್ತು ಧೈರ್ಯವನ್ನು ಕಂಡು ಆಕೆ ಅವನಿಗೆ ಮೋಹಿತರಾಗುತ್ತಾಳೆ. ಆಕೆ ರಾಮನನ್ನು ಮದುವೆಯಾಗಲು ಕೇಳುತ್ತಾಳೆ. ರಾಮನು ಸೀತೆಯನ್ನು ತೋರಿಸಿ, ನಾನು ಈಗಾಗಲೇ ವಿವಾಹಿತನು ಎಂದು ಹೇಳುತ್ತಾನೆ. ನಂತರ ಶೂರ್ಪಣಖ ಲಕ್ಷ್ಮಣನ ಬಳಿಗೆ ಹೋಗುತ್ತಾಳೆ. ಲಕ್ಷ್ಮಣನು ಆಕೆಯನ್ನು ಹಾಸ್ಯವಾಗಿ ನಿರಾಕರಿಸುತ್ತಾನೆ. ಈ ನಿರಾಕರಣೆಯಿಂದ ಕೋಪಗೊಂಡ ಶೂರ್ಪಣಖ ಸೀತೆಯನ್ನು ಹಾನಿ ಮಾಡಲು ಯತ್ನಿಸುತ್ತಾಳೆ. ಅದನ್ನು ಕಂಡ ಲಕ್ಷ್ಮಣನು ಕೋಪದಿಂದ ಆಕೆಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸುತ್ತಾನೆ. ಈ ಘಟನೆ ರಾಕ್ಷಸರಲ್ಲಿ ದೊಡ್ಡ ಕ್ರೋಧವನ್ನು ಹುಟ್ಟಿಸುತ್ತದೆ. ಶೂರ್ಪಣಖ ತನ್ನ ಸಹೋದರರಾದ ಖರ ಮತ್ತು ದೂಷಣರ ಬಳಿ ಹೋಗಿ ಈ ವಿಷಯವನ್ನು ತಿಳಿಸುತ್ತದೆ. ಖರ ಮತ್ತು ದೂಷಣರು ರಾಮನ ಮೇಲೆ ದಾಳಿ ಮಾಡಲು ನಿರ್ಧರಿಸುತ್ತಾರೆ. ಅವರು ದೊಡ್ಡ ಸೇನೆಯೊಂದಿಗೆ ರಾಮನನ್ನು ಎದುರಿಸುತ್ತಾರೆ. ಆದರೆ ರಾಮನು ತನ್ನ ಶೌರ್ಯ ಮತ್ತು ಯುದ್ಧ ಕೌಶಲ್ಯದಿಂದ ಎಲ್ಲರನ್ನು ಸೋಲಿಸುತ್ತಾನೆ. ಈ ಯುದ್ಧದಲ್ಲಿ ರಾಮನ ಧೈರ್ಯ ಮತ್ತು ಧರ್ಮಪಾಲನೆ ಸ್ಪಷ್ಟವಾಗಿ ಕಾಣುತ್ತದೆ. ಈ ಘಟನೆಗಳ ನಂತರ ಶೂರ್ಪಣಖ ತನ್ನ ಅಣ್ಣ ರಾವಣನ ಬಳಿಗೆ ಹೋಗುತ್ತಾಳೆ. ಆಕೆ ಸೀತೆಯ ಸೌಂದರ್ಯವನ್ನು ವರ್ಣಿಸಿ ಅವಳನ್ನು ಅಪಹರಿಸಲು ರಾವಣನನ್ನು ಪ್ರೇರೇಪಿಸುತ್ತದೆ. ರಾವಣನು ಸೀತೆಯ ಬಗ್ಗೆ ಆಸಕ್ತಿ ಹೊಂದಿ ಆಕೆಯನ್ನು ಪಡೆಯಲು ಯುಕ್ತಿಯನ್ನು ರೂಪಿಸುತ್ತಾನೆ. ರಾವಣನು ಮಾರೀಚನ ಸಹಾಯವನ್ನು ಕೇಳುತ್ತಾನೆ. ಮಾರೀಚನು ಒಂದು ಮೃಗವಾಗಿ ರೂಪಾಂತರಗೊಂಡು ರಾಮನ ಆಶ್ರಮದ ಬಳಿ ಬರುತ್ತಾನೆ. ಸೀತೆಗೆ ಆ ಮೃಗ ಬಹಳ ಆಕರ್ಷಕವಾಗಿ ಕಾಣುತ್ತದೆ. ಆಕೆ ರಾಮನಿಗೆ ಅದನ್ನು ಹಿಡಿದು ತರಲು ಕೇಳುತ್ತಾನೆ. ರಾಮನು ಸೀತೆಯ ಮಾತಿಗೆ ಒಪ್ಪಿ ಲಕ್ಷ್ಮಣನನ್ನು ಅವಳನ್ನು ಕಾಯಲು ಹೇಳಿ ಮೃಗವನ್ನು ಬೆನ್ನಟ್ಟಲು ಹೋಗುತ್ತಾನೆ. ಮಾರೀಚನು ರಾಮನನ್ನು ದೂರಕ್ಕೆ ಕರೆದೊಯ್ಯಲು ತನ್ನ ಯುಕ್ತಿಯನ್ನು ಬಳಸುತ್ತಾನೆ. ಕೊನೆಗೆ ರಾಮನು ಮೃಗವನ್ನು ಬಾಣದಿಂದ ಹೊಡೆಯುತ್ತಾನೆ. ಸಾಯುವಾಗ ಮಾರೀಚನು ರಾಮನ ಧ್ವನಿಯಲ್ಲಿ, ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಕೂಗುತ್ತಾನೆ. ಈ ಶಬ್ದವನ್ನು ಕೇಳಿ ಸೀತೆಗೆ ಭಯವಾಗುತ್ತದೆ. ಸೀತೆಯ ಒತ್ತಾಯಕ್ಕೆ ಒಳಗಾಗಿ ಲಕ್ಷ್ಮಣನು ರಾಮನನ್ನು ಹುಡುಕಲು ಹೊರಡುತ್ತಾನೆ. ಹೊರಡುವ ಮುನ್ನ ಲಕ್ಷ್ಮಣನು ಒಂದು ರೇಖೆಯನ್ನು, ಲಕ್ಷ್ಮಣ ರೇಖೆ, ಎಳೆಯುತ್ತಾನೆ ಮತ್ತು ಸೀತೆಗೆ ಅದನ್ನು ದಾಟಬಾರದು ಎಂದು ಹೇಳುತ್ತಾನೆ. ಈ ಸಮಯದಲ್ಲಿ ರಾವಣನು ಭಿಕ್ಷುಕನ ವೇಷದಲ್ಲಿ ಬರ್ತಾನೆ. ಸೀತೆಯು ಅತಿಥಿ ಧರ್ಮದಂತೆ ಅವನಿಗೆ ಭಿಕ್ಷೆ ನೀಡಲು ರೇಖೆಯನ್ನು ದಾಟುತ್ತಾಳೆ. ತಕ್ಷಣವೇ ರಾವಣನು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಸೀತೆಯನ್ನು ಅಪಹರಿಸುತ್ತಾನೆ. ಈ ಅಧ್ಯಾಯವು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ರಾಮನ ಸತ್ಯನಿಷ್ಠೆ, ಲಕ್ಷ್ಮಣನ ಭಕ್ತಿ ಮತ್ತು ಸೀತೆಯ ಶುದ್ಧತೆ ಈ ಭಾಗದದ್ದೇ ಈ ಭಾಗದಲ್ಲಿ ಮುಖ್ಯವಾಗಿ ಕಾಣಿಸುತ್ತವೆ. ಇದರಿಂದ ಮುಂದಿನ ಅಧ್ಯಾಯಗಳಲ್ಲಿ ನಡೆಯುವ ಮಹತ್ವದ ಘಟನೆಗಳಿಗೆ ಇದು ವೇದಿಕೆಯಾಗುತ್ತದೆ. ಧನ್ಯವಾದಗಳು. ರಾಮಾಯಣ ಅಧ್ಯಾಯ 4 ಮುಂದಿನ ಭಾಗ.